ಇನ್ನು ಕೋರ್ಟ್ಗೆ ಹಾಜರಾದ ಕೊಲೆ ಆರೋಪಿ ದರ್ಶನ್ ಕೂಡ ಈಗ ಕೋರ್ಟ್ಗೆ ಹಾಜರಾಗಿರುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಆಗಮಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪವನ್ನು ಹೊತ್ತಿರುವಂತಹ ನಟ ದರ್ಶನ್ ಬೇಲ್ ಮೇಲೆ ಸದ್ಯಕ್ಕೆ ಈಗ ಇರೋದು. ದರ್ಶನ್ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ನಟ ದರ್ಶನ್ ಹಾಜರಾಗಿದ್ದಾರೆ. ಕೋರ್ಟ್ಗೆ ಹಾಜರಾದಂತ ಆರೋಪಿ ದರ್ಶನ್ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಈಗ ಆಗಮಿಸಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಈಗಾಗಲೇ ಪವಿತ್ರ ಗೌಡ, ದರ್ಶನ್, ವಿನಯ್, ಪ್ರದೋಷ್, ನಾಗರಾಜ್ ಎಲ್ಲರೂ ಕೂಡ ಈಗ ಹಾಜರಾಗಿದ್ದಾರೆ. ನಮ್ಮ ಪ್ರತಿನಿಧಿ ಜಗದೀಶ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಜಗದೀಶ್, ಈಗ ಇಬ್ಬರು ಕೂಡ ಹಾಜರಾಗ್ತಾರೆ ಅನ್ನೋ ಪ್ರಶ್ನೆ ಇತ್ತು, ಬಟ್ ಈಗ ಫೈನಲಿ ಬಂದಿದ್ದಾರೆ ಎಲ್ಲರೂ ಕೂಡ. ಆಲ್ಮೋಸ್ಟ್ ಯಾರ್ಯಾರು ಬಂದಿದ್ದಾರೆ, ಏನೇನು ಅಪ್ಡೇಟ್ ಇದೆ ಜಗದೀಶ್? ಖಂಡಿತ ಅವಿನಾಶ್, ಕೊಲೆ ಆದಂತ ಬಳಿಕವಾಗಿ ಏನು ಪ್ರಕರಣ ತನಿಖೆ ಕೈಗೊಂಡಿದ್ದಂತಹ ಕಾಮಾಕ್ಷಿ ಪಾಳ್ಯ ಪೊಲೀಸರು 17 ಮಂದಿಯನ್ನ ಬಂಧನ ಮಾಡಿದ್ರು. ಈಗಾಗಲೇ 17 ಮಂದಿ ಬಂಧನ ಆದಂತ ಬಳಿಕವಾಗಿ ಒಂದು ವಿಚಾರಣೆ ಮಾಡಿ ನಂತರದಲ್ಲಿ ವಿವಿಧ ಜೈಲುಗಳಿಗೆ ಕೂಡ ಶಿಫ್ಟ್ ಮಾಡಲಾಗಿತ್ತು. ಆದರೆ ಈಗ ಬಿಡುಗಡೆ ಬಳಿಕವಾಗಿ ಎಲ್ಲಾ ಆರೋಪಿಗಳು ಕೂಡ ಮುಖಾಮುಖಿ ಭೇಟಿ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಗಾಗಲೇ ಸೆಷನ್ಸ್ ಕೋರ್ಟ್ಗೆ ಏನು ಟ್ರಯಲ್ಸ್ ಮಾಡುವಂತ ಒಂದು ಪ್ರಕ್ರಿಯೆಯ ಅಂಗವಾಗಿ ಈಗಾಗಲೇ ಏನೊಂದು ದೋಷಾರೋಪ ನಿಗದಿ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ ಎಲ್ಲಾ ಆರೋಪಿಗಳನ್ನ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೋರ್ಟ್ ನಲ್ಲಿ ಹಾಜರಾಗಿರುವಂತದ್ದು. ಇನ್ನು ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನು ಮುಂದಿನ ಟ್ರಯಲ್ಸ್ಗೆ ಏನೊಂದು ನಿಗದಿಯನ್ನ ಕೂಡ ದಿನಾಂಕವನ್ನ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಆಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಣೆಗಳು ಕೂಡ ಇವತ್ತು ಕೋರ್ಟ್ ನಲ್ಲಿ ಆಗುವಂತದ್ದು. ಹೀಗಾಗಿ ಎಲ್ಲಾ ಆರೋಪಿಗಳು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆಗಿತ್ತು. ಜೊತೆಗೆ ಯಾರಾದ್ರೂ ಬರದೇ ಇದ್ರೆ ಒಂದು ವಿನಾಯಿತಿಯನ್ನ ಕೂಡ ಅರ್ಜಿ ಮುಖಾಂತರವಾಗಿ ಪಡಿಬಹುದು ಅನ್ನುವಂತ ಒಂದು ವಿಚಾರಗಳು ಇತ್ತು. ಆದ್ರೆ ಇವತ್ತು ಎಲ್ಲರೂ ಕೂಡ ಈಗ ಬಂದಿರುವಂತದ್ದು ಪ್ರಮುಖವಾಗಿ ದರ್ಶನ್ ಆಗಿರ್ಬೋದು, ಜೊತೆಗೆ ಪವಿತ್ರ ಗೌಡ ಆಗಿರ್ಬೋದು, ಮುಖಾಮುಖಿ ಭೇಟಿಯಾಗುವಂತಹ ಸಂದರ್ಭ ಕೂಡ ಈಗ ಎದುರಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಎಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಇನ್ನು ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ನಾಗರಾಜ್, ವಿನಯ್, ಕೇಶವಮೂರ್ತಿ, ಹೀಗೆ 17 ಮಂದಿ ಏನು ಆರೋಪಿಗಳಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ಈಗಾಗಲೇ ಕೋರ್ಟ್ಗೆ ಹಾಜರಾಗಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ ನಲ್ಲಿ ನೆಕ್ಸ್ಟ್ ವಿಚಾರಣೆ ಕೂಡ ಆರಂಭ ಆಗುವಂತದ್ದು. ಅವಿನಾಶ್, ಜಗದೀಶ್, ಇವತ್ತೇನು ನಿರೀಕ್ಷೆ ಮಾಡಬಹುದು ಅಂತ ಕೋರ್ಟ್ನಲ್ಲಿ ಈಗ ಮುಖಾಮುಖಿ ವಿಚಾರಣೆ ಅನ್ನೋದ್ರ ಬಗ್ಗೆ ಕೂಡ ಇತ್ತು. ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳು, ಅದಾದ್ಮೇಲೆ ಅವರಿಗೆ ಸಿಕ್ಕಂತ ಬೇಲ್, ಪೊಲೀಸರು ಮಾಡಿದಂಥ ಇನ್ವೆಸ್ಟಿಗೇಷನ್ ಅಲ್ಲಿ ಇದ್ದಂಥ ಒಂದಷ್ಟು ಲೂಪ್ ಹೋಲ್ಸ್ಗಳ ಬಗ್ಗೆ ಕೂಡ ಅಲ್ಲಿ ಏನು ಗಣನೆಗೆ ತೆಗೆದುಕೊಳ್ಳಾಯಿತು. ಸೊ ಇವತ್ತೇನು ನಿರೀಕ್ಷೆ ಮಾಡ್ಬೋದು ಅಂತ ಕೋರ್ಟ್ನಲ್ಲಿ ವಿಚಾರಣೆ ಹೇಗೆ ಸಾಗ್ಬೋದು ಅಂತ? ಖಂಡಿತ ಅವಿನಾಶ್, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸಾಕಷ್ಟು ಒಂದು ತನಿಖಾ ಅಂಗವಾಗಿ ಪ್ರತಿ ಇಂಚಿಂಚು ಮಾಹಿತಿಗಳು ಅಂತ ಹೇಳಿ ಏನು ಸಿಕ್ಕಂತ ಎವಿಡೆನ್ಸ್ ಗಳೇನಿರ್ಬೋದು ಎಲ್ಲವನ್ನು ಕೂಡ ಗ್ಯಾದರ್ ಅನ್ನ ಮಾಡಿಕೊಂಡು ಒಂದು ಪ್ರಕರಣದ ಒಂದು ಚಾರ್ಜ್ ಶೀಟ್ ಅನ್ನ ಕೂಡ ಜಗದೀಶ್ ಹಾಗೆ ಸಂಪರ್ಕದಲ್ಲಿ ಈಗ